ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸನ್ಮತಿ ಪಿ ರಾವ್. ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ. ಹಿಂದಿನ ಸಂಚಿಕೆಗಳಲ್ಲಿ ನಾನು ಆಹಾರ ಮತ್ತು ಆಹಾರದ ರಸದ ಬಗ್ಗೆ, ಅದರದ್ದು ಪ್ರಭಾವ ದೇಹದ ಮೇಲೆ ಹೇಗಿರುತ್ತೆ, ಅದನ್ನು ಜಾಸ್ತಿ ಹೆಚ್ಚಾಗಿ ತಗೊಂಡಾಗ ಯಾವ ರೀತಿ ಅದು ಕಾಯಿಲೆಗಳನ್ನು ತರಿಸ್ಬೋದು, ಯಾವ ರೀತಿಯ ಕಾಯಿಲೆಗಳನ್ನು ತರಿಸ್ಬೋದು, ಅಥವಾ ಯಾವ ರೀತಿಯ ಕಾಯಿಲೆಗಳನ್ನು ಶಮನ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ಮಾಹಿತಿನ ಕೊಟ್ಟಿದ್ದೆ. ಇವತ್ತು ನಾನು ಮಾತಾಡ್ತಾ ಇರೋದು ಕೊನೆಯ ಒಂದು ರಸ, ಅಥವಾ ಅದು ಈ ಆರ್ಡ್ರಲ್ಲಿ ಕೊನೆಗೆ ಬರ್ತಕ್ಕಂಥದ್ದು ಅದು ಕಷಾಯ ರಸ. ಕಷಾಯ ಅಂದರೆ ಈ ಆಸ್ಟ್ರಿಂಜೆಂಟ್ ಟೇಸ್ಟ್, ಅಂದರೆ ಒಗರಾಗಿರ್ತಕ್ಕಂಥ ಒಂದು ರಸ. ಸೊ ಇದ್ರದ್ದು ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಬೋದು ಅಂದರೆ ಈ ಅಡಿಕೆನ ನಾವು ಸಾಮಾನ್ಯವಾಗಿ ಅದನ್ನು ತಿಂದಾಗ ಬಾಯನ್ನು ಒಣಗಿಸುತ್ತೆ, ಗಂಟ್ಲನ್ನ ಒಣಗಿಸುತ್ತೆ. ಸೊ ನೀರಿನ ಅಂಶ ಏನೇನಿದೆಯೋ ಅದನ್ನೆಲ್ಲ ಪೂರ್ತಿ ಒಣಗಿಸಿ ಆ ಒಂದು ಫೀಲಿಂಗನ್ನು ಕೊಡುತ್ತೆ. ಇದೇ ಕಷಾಯದ ರಸ ಇರ್ತಕ್ಕಂಥ ಮಾಡೋ ಕೆಲಸಗಳು, ಇದು ಗುಣಧರ್ಮಗಳು ಇದೇ ರೀತಿಯಲ್ಲಿರುತ್ತೆ. ಇದರಲ್ಲಿ 2 ಅಂಶಗಳು ಪಂಚಮಹಾಭೂತಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಒಂದು ಇದರಲ್ಲಿ ಪೃಥ್ವಿ ಅಂಶ, ಹಾಗೆ ಎರಡನೇದು ವಾಯು ಅಂಶ. ಸೊ ಈ ಪೃಥ್ವಿ ಅಂಶ ಅಂದರೆ ಹೆವಿ ಆಗಿರ್ತಕ್ಕಂಥದ್ದು, ಅರ್ತಿನ ಒಂದು ಎನರ್ಜಿ, ಮತ್ತು ವಾಯು ಅಂದರೆ ವಿಂಡ್ ಬಯೋ ಎನರ್ಜಿ. ಸೊ ಇದು ಒಂದು ರೀತಿಯಲ್ಲಿ ಅದನ್ನು ಡ್ರೈ ಮಾಡ್ತಕ್ಕಂಥ, ದೇಹದಲ್ಲಿ ಒಂದು ರೀತಿಯಲ್ಲಿ ಡ್ರೈನೆಸ್ನ ತರಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ಸೊ ಕೆಲವು ಸಲ ಈ ಡ್ರೈನೆಸ್ನ ತರಿಸೋದು ಮುಖ್ಯ ಆಗುತ್ತೆ. ತುಂಬ ಇವಾಗ ಡಯೇರಿಯಾ ಆಗಿರ್ಬೋದು, ಅಥವಾ ಒಂದು ರೀತಿಯಲ್ಲಿ ಎಲ್ಲ ಅಂಶಗಳು ಒಂದು ರೀತಿಯಲ್ಲಿ ಕಡಿಮೆ ಆಗ್ತಾ ಇದೆ, ಅದನ್ನು ದೇಹ ಪ್ರೊಟೆಕ್ಟ್ ಮಾಡ್ಕೊಬೇಕು. ಅದನ್ನು ಕಡಿಮೆ ಮಾಡೋಕ್ಕೆ ಒಂದು ಸ್ತಂಭನವಾಗಿ ಯಾವುದಾರೋ ಒಂದು ಔಷಧಿ ಬೇಕು, ಆವಾಗ ಕಷಾಯ ರಸ ಇರ್ತಕ್ಕಂಥ ಆಹಾರ ಅಥವಾ ಔಷಧಿಯನ್ನು ಕೊಡ್ತೀವಿ. ಸೊ ಇವಾಗ ಈ ಇನ್ನು ರಾ ಆಗಿರ್ತಕ್ಕಂಥ ಪೊಮೊಗ್ರಾನೆಟ್, ಅಥವಾ ಈ ಮಾವಿನ ಒಂದು ಬೀಜ, ಚಿಕ್ಕದ ಮಾವಿನಕಾಯಿನ ಬೀಜ ಎಸ್ಪೆಷಲಿ, ಇದು ಕೂಡ ಸ್ವಲ್ಪ ಕಷಾಯ ರಸ ಇರ್ತಕ್ಕಂಥ ಕೆಲವು ಆಹಾರ ಪದಾರ್ಥಗಳು. ಇನ್ನು ಹುರುಳಿಕಾಳಲ್ಲೂ ಒಂದು ಸ್ವಲ್ಪ ಮಟ್ಟಕ್ಕೆ ಅದು ಕಷಾಯ ರಸವಾಗಿರುತ್ತೆ, ತೊಗರಿ ಬೇಳೆ ಕಷಾಯ ರಸವಾಗಿರುತ್ತೆ. ಸೊ ಇನ್ನೊಂದು ಜಾಮೂನ್ ಅಥವಾ ನೇರಳೆ ಹಣ್ಣು. ಸೊ ಇದು ಕೂಡ ನಾವು ತಿಂದಾಗ ಬಾಯಿನ ಒಂಥರ ಶುದ್ಧಿಗೊಳಿಸಿದೆ ಅಂತ ಅನಿಸುತ್ತೆ. ಸೊ ಅದರಲ್ಲಿರೋ ನೀರಿನಂಶ ಎಲ್ಲ ಕಡಿಮೆ ಆಗಿದೆ, ಒಂಥರ ಕ್ಲೆನ್ಸ್ ಫೀಲಿಂಗನ್ನು ಕೊಡುತ್ತೆ. ಇವಾಗ ಈ ಒಂದು ಆಹಾರ ರಸನ ನಾವು ಕ್ರಮೇಣವಾಗಿ ಯಾವಾಗ ತುಂಬ ಹೆಚ್ಚಾಗಿ ತೊಗೊಳಕ್ಕೆ ಶುರು ಮಾಡ್ತೀವೋ, ಆವಾಗ ದೇಹದಲ್ಲಿ ಒಂದು ರೀತಿಯಲ್ಲಿ ಸ್ಟಿಫ್ನೆಸ್ನ ತರ್ಸೋಕ್ಕೆ ಶುರು ಮಾಡುತ್ತೆ. ಸೊ ನೀರಿನಂಶ ಯಾವಾಗ ಕಡಿಮೆ ಆಗುತ್ತೋ ಎಲ್ಲ ಕಡೆ ಒಂದು ಸ್ವಲ್ಪ ಮಟ್ಟಿಗೆ ನೋವುಗಳನ್ನು ಶುರು ಮಾಡ್ಬೋದು. ಎದೆ ನೋವು ಇರ್ಬೋದು, ಅಥವಾ ಗಂಟ್ಲಲ್ಲಿ ನೋವು ಇರ್ಬೋದು, ಅಥವಾ ಚರ್ಮದಲ್ಲೂ ಕೂಡ ಒಂದು ರೀತಿಯಲ್ಲಿ ಸ್ಟಿಫ್ನೆಸ್, ಡ್ರೈನೆಸ್, ಮಾಯಿಶ್ಚರ್ನೆಲ್ಲ ಎಳ್ಕೊಂಡಾಗ ಒಂಥರ ಸ್ಕಿನ್ನಲ್ಲಿ ಡ್ರೈನೆಸ್ ಹೆಚ್ಚಾಗೋದು. ಸೊ ಇವೆಲ್ಲ ಕೂಡ ಈ ಕಷಾಯ ರಸಕ್ಕೆ ಸಂಬಂಧಪಟ್ಟಿರೋದು. ಇನ್ನು ಕೆಲವು ಕಂಡೀಷನ್ಸ್ಗಳಲ್ಲಿ ಈ ಒಂದು ಕಷಾಯದ ರಸದ್ದು ಪ್ರಾಮುಖ್ಯತೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಬ್ಲೀಡಿಂಗ್ ಪೈಲ್ಸ್, ಅಥವಾ ಹೆಣ್ಮಕ್ಳಲ್ಲಿ ತುಂಬ ಮಟ್ಟಿಗೆ ಮೆನ್ಸ್ಟ್ರುವಲ್ ಫ್ಲೋ ತುಂಬ ಹೆಚ್ಚಾಗ್ತಾ ಇದೆ, ಆವಾಗ ಸ್ವಲ್ಪ ಮಟ್ಟಿಗೆ ಅದನ್ನು ಕಂಟ್ರೋಲಲ್ಲಿ ತರಿಸೋದು ಸಹಾಯ ಬೇಕಾಗುತ್ತೆ. ಆವಾಗ ಈ ಕಷಾಯ ರಸ ಇರ್ತಕ್ಕಂಥ ಔಷಧಿಗಳನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಅದು ಆವಾಗ ರಕ್ತದ್ದು ಒಂದು ಫ್ಲೋ ಏನಿದೆ ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇವಾಗ ಕಹಿ ರಸ ಹೇಗೆ ಒಂದು ರೀತಿಲಿ ಸಂಶೋಧನೆ ಮಾಡೋಕ್ಕೆ ಸಹಾಯ ಮಾಡುತ್ತೋ, ಅಥವಾ ಕ್ಲೆನ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂದರೆ, ಹುಣ್ಗಳಾಗಿರ್ಬೋದು, ಅದರಲ್ಲಿ ಕೀವಿನಂಶ ಹೆಚ್ಚಾಗಿರೋದು, ಅಥವಾ ಕೆಲವು ಸ್ಕಿನ್ ಪ್ರಾಬ್ಲಮ್ಸಲ್ಲಿ ಯಾವಾಗಲೂ ಕೀವಿನಂಶ ಹೆಚ್ಚಾಗಿರುತ್ತೆ, ಅದನ್ನು ಒಣಗ್ಸೋಕ್ಕೆ, ಹಾಗೆ ಹೀಲಿಂಗ್ನ ಪ್ರೊಸೆಸ್ನ ಬೇಗ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ಕೆಲವು ಹುಣ್ಣುಗಳು ಅಷ್ಟೇ, ದೇಹದಲ್ಲಿ ಒಳಗಡೆ ಇರ್ತಕ್ಕಂಥ ಹುಣ್ಣುಗಳಲ್ಲೂ ಅಷ್ಟೇ, ಅದರಲ್ಲೂ ಕೂಡ ಕೆಲವು ಯಾವಾಗಲೂ ಡಿಸ್ಚಾರ್ಜ್ಗಳಾಗೋದು, ಆ ಥರದ್ದು ಒಂದು ತೊಂದರೆಗಳಿದ್ದಾಗ, ಇನ್ಫೆಕ್ಷನ್ಸ್ಗಳಿದ್ದಾಗ, ಸೊ ಅದು ಸ್ವಲ್ಪ ಮಟ್ಟಿಗೆ ಒಣಗಬೇಕು, ಹಾಗೆ ಹೀಲಿಂಗ್ ಪ್ರೊಸೆಸ್ ಶುರು ಆಗಬೇಕು. ಅದರಲ್ಲೂ ಕೂಡ ಈ ಕಷಾಯ ರಸದಿರತಕ್ಕಂಥ ಒಂದು ಔಷಧಿಗಳನ್ನು ನಾವು ಉಪಯೋಗಿಸೋಕ್ಕೆ ಹೇಳ್ತೀವಿ. ಆದರೆ ಇದನ್ನು ಹೆಚ್ಚಾಗಿ ತಗೊಳ್ಳೋವಾಗ ಕೆಲವರು ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಆ ಒಂದು ಕಾರಣದಿಂದ ಇದು ಒಂದು ರೀತಿಯಲ್ಲಿ ಡ್ರೈಯಿಂಗನ್ನು ಮಾಡ್ತಕ್ಕಂಥ ಒಂದು ಆಹಾರ ಪದಾರ್ಥ. ಸೊ ಬಾಯಿನ ಹೇಗೆ ಬೇಗ ಒಣಗಿಸ್ಬಿಡುತ್ತೋ ಅದೇ ರೀತಿಯಲ್ಲಿ ಕಂಠ ಅಥವಾ ಈ ಗಂಟ್ಲನ್ನು ಕೂಡ ಒಣಗಿಸುತ್ತೆ. ಹಾಗೆ ಹೃತ್ಶೂಲ ಅಥವಾ ಸ್ವಲ್ಪ ಮಟ್ಟಿಗೆ ಕಾರ್ಡಿಯಾಕ್ ಪೇನ್ಸ್ಗಳು ಕಾಣಿಸ್ಕೊಳ್ಳೋದು, ಅವಾಗವಾಗ ನೋವುಗಳನ್ನು ಶುರು ಮಾಡಿಸುತ್ತೆ. ಅಥವಾ ಬ್ಲೋಟಿಂಗ್ ಪ್ರಾಬ್ಲಮ್ ಅಂದರೆ ಹೊಟ್ಟೆನ ಉಬ್ರತೆ ಹೆಚ್ಚು ಮಾಡಿಸುತ್ತೆ. ಸೊ ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಆಹಾರ ತಿಂದಿದ್ದೀನಿ ಆದರೆ ಹೊಟ್ಟೆ ಉಬ್ರವಾಗಿದೆ ಅಂತ ಅನ್ಸುತ್ತೆ, ಅಥವಾ ಬ್ಲೋಟಿಂಗ್ ಶುರು ಆಗೋಗಿದೆ, ಅದನ್ನು ತರಿಸತ್ತೆ ಈ ಕಷಾಯ ರಸ. ಅದೇ ರೀತಿಯಲ್ಲಿ ಕಾನ್ಸ್ಟಿಪೇಟಿವ್ ಆಗಿರುತ್ತೆ. ಕಾನ್ಸ್ಟಿಪೇಟಿವ್ ಅನ್ನೋದು ಇವಾಗ ತುಂಬ ಒಂದು ರೀತಿ ಮಲಬದ್ಧತೆ ಸಮಸ್ಯೆ ಇರೋರ್ನಲ್ಲಿ ಈ ಥರ ರೀತಿ ಆಹಾರನ ಹೆಚ್ಚಾಗಿ ತೊಗೊಂಡಿದ್ದಾರೆ ಅಂದರೆ ಅವ್ರಿಗೆ ಮಲಬದ್ಧತೆಯನ್ನು ಇನ್ನೂ ಹೆಚ್ಚು ಮಾಡಿಸುತ್ತೆ. ಸೊ ಆ ಒಂದು ಕಾರಣದಿಂದ
ಆ ಥರ ಒಂದು ಕಾಯಿಲೆಗಳಿದ್ದಾಗ ಈ ಥರ ಕಷಾಯ ರಸ ಪ್ರಧಾನವಾಗಿರ್ತಕ್ಕಂಥ ಆಹಾರನ ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೆಯದು. ಆದರೆ ಕೆಲವು ಕಾಯಿಲೆಯ ಪ್ರಕಾರ ವೈದ್ಯರು ಕೆಲವು ಔಷಧಿಗಳನ್ನು ಕೊಡ್ತಾರೆ. ಅದು ಈ ಕಷಾಯ ರಸ ಇರ್ತಕ್ಕಂಥದ್ದೇ ಇವಾಗ ಎಲ್ಲಿ ಸ್ಕಿನ್ ಹೀಲ್ ಆಗಬೇಕೋ, ಎಲ್ಲಿ ತುಂಬ ಇನ್ಫ್ಲಮೇಷನ್ ಇದೆಯೋ, ಯಾವಾಗಲೂ ಕ್ರಿಮಿಕೀಟಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸೊ ಅಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಬೇಗ ಹೀಲಿಂಗ್ ಪ್ರೊಸೆಸ್ ಶುರು ಆಗಬೇಕು. ಆವಾಗ ಅದರದ್ದೇ ಕಷಾಯಗಳನ್ನು ರಸಗಳನ್ನು ಕೊಡ್ತಾರೆ ನಿಮಗೆ. ಕಷಾಯ ಅಂದರೆ ಇಲ್ಲಿ ಡಿಕಾಕ್ಷನ್ ಮಾಡ್ತಕ್ಕಂಥದ್ದು, ಅದರದ್ದು ಔಷಧಿಗಳನ್ನು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನು ಯಾವಾಗ ಅದರ ಮೇಲೆ ಹಚ್ಕೊಳ್ತಾರೋ ಅವಾಗ ಅದು ಬೇಗ ಒಣಗತ್ತೆ, ಹಾಗೆ ರೋಪಣ ಅಥವಾ ಹೀಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ, ಕ್ಲೆನ್ಸ್ ಮಾಡೋಕ್ಕೂ ಸಹಾಯ ಮಾಡುತ್ತೆ, ಹಾಗೆ ಸ್ಕಿನ್ನನ್ನು ಹೀಲ್ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಸೊ ಇದು ಕಷಾಯ ರಸಕ್ಕೆ ಸಂಬಂಧಪಟ್ಟಿರೋದು. ಇನ್ನು ಈ ಕಷಾಯ ರಸನ ಆಹಾರದ ಒಂದು ಮೀಲಲ್ಲಿ ನಾವು ಯಾವಾಗ ತಗೊಳ್ಳೋದು? ಮೊದಲನೇದಾಗಿ ನಾವು ಮಧುರ ರಸ ಅಥವಾ ಸ್ವೀಟ್ ಆಗಿರ್ತಕ್ಕಂಥ ಆಹಾರನ ನಾವು ಸೇವನೆ ಮಾಡೋಕ್ಕೆ ಹೇಳ್ತೀವಿ. ಅವಾಗ ನಮ್ಮ ಡೈಜೆಸ್ಟಿವ್ ಫೈರ್ ಕೂಡ ಹೆಚ್ಚಾಗಿರುತ್ತೆ, ಜೀರ್ಣಿಸ್ಕೊಳ್ಳೋಕ್ಕೂ ಅದು ಆಸ್ಪದ ಕೊಡುತ್ತೆ, ಸಹಾಯ ಮಾಡುತ್ತೆ. ವಿ ಆರ್ ಏಬಲ್ ಟು ಡೈಜೆಸ್ಟ್ ಇಟ್ ಬೆಟರ್. ಸೊ ದ ಫಸ್ಟ್ ಪಾರ್ಟ್ ಆಫ್ ದ ಮೀಲ್ ನಾವು ಏನು ಆಹಾರ ತಗೊಳ್ತೀವೋ ಅವಾಗ ಸ್ವಲ್ಪ ಸಿಹಿಯಾಗಿರ್ತಕ್ಕಂಥ ಒಂದು ಆಹಾರನ ತಗೊಳ್ಳೋದು ಒಳ್ಳೆಯದು. ಹಾಗೆ ಕೊನೆಯಲ್ಲಿ ಬರ್ತಕ್ಕಂಥದ್ದು ಕಹಿ ಮತ್ತು ಈ ಕಷಾಯ ರಸ ಇರ್ತಕ್ಕಂಥದ್ದು, ಕಹಿ ಮತ್ತು ಒಗರಾಗಿರ್ತಕ್ಕಂಥ ಒಂದು ಆಹಾರನ ಕೊನೆಯಾಗಿ ತಗೊಳ್ಳೋದು. ಇನ್ನು ಮಧ್ಯದಲ್ಲಿ ಒಂದು ಕಟು, ಅಮ್ಲ ಮತ್ತು ಇವನ್ನೆಲ್ಲ ಸೇವನೆ ಮಾಡೋದು ಸರಿ. ಸೊ ಇವಾಗ ಕಹಿ ಎಲ್ಲ ತಗೊಂಡಿದ್ದಾದ ಮೇಲೆ ಇವಾಗ ಸ್ವಲ್ಪ ಮಟ್ಟಿಗೆ ಕಷಾಯ ರಸ ಅಥವಾ ಒಗರಾಗಿರ್ತಕ್ಕಂಥದ್ದು ಯಾವುದು ಅಂತ ನಾವು ಯೋಚನೆ ಮಾಡಿದಾಗ ಮಜ್ಜಿಗೆ ಈ ಕಷಾಯ ರಸನೂ ಇರುತ್ತೆ ಇದರಲ್ಲಿ, ಹಾಗೆ ಒಂದು ಡೈಜೆಸ್ಟಿವ್ ಪವರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ, ಹಾಗೆ ಡೈಜೆಸ್ಟಿವ್ ಎನ್ಸೈಮ್ಸ್ನ ಪ್ರೊಡಕ್ಷನ್ನ ದೇಹಕ್ಕೆ ಒಂದು ರೀತಿಯಲ್ಲಿ ಸಿಗ್ನಲ್ ಮಾಡಿಬಿಟ್ಟು ಸಾಕು, ಇನ್ನು ಆಹಾರನ ಡೈಜೆಸ್ಟ್ ಮಾಡೋಕ್ಕೆ ಎನ್ಸೈಮ್ಸಿನ ಪ್ರೊಡಕ್ಷನನ್ನು ಸಾಕು ಅನ್ನೋ ಒಂದು ಸಿಗ್ನಲನ್ನು ಕೊಡುತ್ತೆ. ಸೊ ಜೀರ್ಣಿಸ್ಕೊಳ್ಳೋಕ್ಕೂ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ, ಪಿತ್ತವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಆ ಒಂದು ಕಾರಣದಿಂದನೇ ಮಜ್ಜಿಗೆ ತುಂಬ ಅತಿಯಾಗಿ ಏನಾದರೂ ಒಂದು ವಿಸರ್ಜನೆ ಆಗೋವಾಗ ಅಥವಾ ಡಯೇರಿಯಾ ಆ ಥರ ತೊಂದರೆ ಇದ್ದಾಗ ಮಜ್ಜಿಗೆಯನ್ನು ಸೇವನೆ ಮಾಡೋಕ್ಕೆ ಹೇಳ್ತಾರೆ. ಅದೇ ರೀತಿ ಬ್ಲೀಡಿಂಗ್ ಪೈಲ್ಸ್ ಇದೆ ತೊಂದರೆ ಅಂದಾಗೂ ಕೂಡ ಮಜ್ಜಿಗೆಯನ್ನು ಸಜೆಸ್ಟ್ ಮಾಡ್ತಕ್ಕಂಥದ್ದು. ಸೊ ಇಷ್ಟು ಈ ಕಷಾಯ ರಸ ಅಥವಾ ಒಗರದ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನಷ್ಟು ಆಹಾರದ ಬಗ್ಗೆ ವಿಚಾರಗಳನ್ನು ನಿಮಗೆ ಮುಂದಿನ ಸಂಚಿಕೆಗಳನ್ನು ಹೇಳ್ತೀನಿ. ನಮಸ್ಕಾರ.